ಹಲೋ ಸ್ಟೂಡೆಂಟ್ಸ್, ಈ KCET ಮತ್ತು NEET JEE ಪ್ರಿಪ್ರೇಷನ್ ಸಲುವಾಗಿ ಈಗಾಗಲೇ ಫಸ್ಟ್ ಇಯರ್ನ ಕೆಲವು ಯೂನಿಟ್ ಚಾಪ್ಟರ್ಗಳು ಆಗಿವೆ. ಇಲ್ಲಿ ಸೆಕೆಂಡ್ ಇಯರಿಂದ ಇವತ್ತು ರೇ ಆಪ್ಟಿಕ್ಸನ್ನು ಡಿಸ್ಕಸ್ ಮಾಡೋಣ. ಸೊ ರೇ ಆಪ್ಟಿಕ್ಸಲ್ಲಿ ತುಂಬ ಇದೆ ಕಾನ್ಸೆಪ್ಟ್ಗಳು. ಬಟ್ ನಮಗೆ ಏನಾಗುತ್ತೆ ಕೇಳಿದರೆ ಎಲ್ಲ ಒಟ್ಟಿಗೆ ಒಂದೇ ಸರಿ ಅಂದರೆ ಆಚೆ ಈಚೆ ಕನ್ಫ್ಯೂಷನ್ನು ತುಂಬ ಜಾಸ್ತಿ ಇದೆ. ಸೊ ಅದಕ್ಕೆ ನಾವೇನು ಮಾಡುವ ಕೇಳಿದರೆ ಇವತ್ತು ರಿಫ್ರ್ಯಾಕ್ಷನ್ ಆಫ್ ಲೈಟ್. ಸೊ ರಿಫ್ರ್ಯಾಕ್ಷನ್ ಆಫ್ ಲೈಟನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ರಿಫ್ರ್ಯಾಕ್ಷನ್ ಆಫ್ ಲೈಟ್ ಅಂದರೆ ಏನು ಅನ್ನುವಂಥದ್ದು. ಸೊ ಚೇಂಜ್ ಇನ್ ಡೈರೆಕ್ಷನ್ ಆಫ್ ಪಾತ್ ಆಫ್ ಎ ಲೈಟ್ ವೆನ್ ಇಟ್ ಗೋಸ್ ಫ್ರಾಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಈಸ್ ಕಾಲ್ಡ್ ರಿಫ್ರ್ಯಾಕ್ಷನ್. ಲೈಟ್ ಏನಾಗುತ್ತೆ ಕೇಳಿದರೆ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋಗುವಾಗ, ಸೊ ಕೆಲವು ಬೇಸಿಕ್ಸನ್ನು ನೀವು ಥಿಯರಿ ಪಾರ್ಟಲ್ಲಿ ನೋಡ್ಕೊಂಡು ಬರಬೇಕು. ಪೂರ್ತಿ ಥಿಯರಿಯನ್ನೇ ಇಲ್ಲಿ ಡಿಸ್ಕಸ್ ಮಾಡಿದರೆ ನಿಮಗೆ ಟೈಮ್ ಎಷ್ಟಾಗುತ್ತೆ. ಸೊ ಕ್ಲಾಸಲ್ಲಿ ಕೂತ್ಕೊಂಡು ಕೇಳಬೇಕು, ಇಲ್ಲ ರೇ ಆಪ್ಟಿಕ್ಸ್ ವೀಡಿಯೋಗಳಿವೆ, ನೀವು ಯಾರ್ದೋ ವೀಡಿಯೋಗಳನ್ನಾದರೂ ನೋಡಿ ಪರವಾಗಿಲ್ಲ. ಬಟ್ ಒಂದು ಸ್ವಲ್ಪ ಪ್ರಿಪರೇಷನ್ ಇಟ್ಕೊಂಡು ಬಂದರೆ ನನಗಿಲ್ಲಿ ಈಸಿ ಆಗುತ್ತೆ, ನಿಮಗೂ ಈಸಿ ಆಗುತ್ತೆ. ಓಕೆ, ಸೊ ಹಾಗೆ ಓದ್ಕೊಂಡು ಬಂದಿದ್ದೀರಿ ಅನ್ಕೋತೀನಿ. ಆ ಚೇಂಜ್ ಇನ್ ಡೈರೆಕ್ಷನ್ ಆಫ್ ಎ ಪಾತ್ ಅಂದರೆ ಲೈಟ್ ಏನು ಮಾಡುತ್ತೆ ಕೇಳಿದರೆ ತನ್ನ ಪಾತನ್ನು, ಬರ್ತಾ ಇರುವ ದಾರಿಯನ್ನು ಚೇಂಜ್ ಮಾಡ್ಕೊಂಬಿಡುತ್ತೆ. ಸೊ ಅದಕ್ಕೆ ನಾವು ರಿಫ್ರ್ಯಾಕ್ಷನ್ ಅಂತ ಕರಿತೀವಿ. ಈಗ ನೋಡಿ, ನಾವು ಎರಡು ಮೀಡಿಯಾಗಳನ್ನು ತಿಳ್ಕೊಳ್ಳೋಣ. ಸೊ ಒಂದು ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ, ನಿಮಗಿದು ಗೊತ್ತಿದೆ. ಸೊ ಲೈಟ್ ಸ್ಟ್ರಗಲ್ ಎ ಲಿಟ್ಲ್ ಬಿಟ್ ಅಂತೀವಿ. ಅಂದರೆ ಆ ಒಂದು ಮೀಡಿಯಮಲ್ಲಿ ಹೋಗುವಾಗ ಲೈಟಿಗೆ ಸ್ವಲ್ಪ ನಿಧಾನ ಆಗುತ್ತೆ, ಅಂತಹ ಮೀಡಿಯಮ್ಗೆ ನಾವು ಡೆನ್ಸರ್ ಅಂತೀವಿ. ಒಂದು ಮೀಡಿಯಮ್ಮು ಇನ್ನೊಂದು ಮೀಡಿಯಮ್ಗೆ ಕಂಪೇರ್ ಮಾಡಿದಾಗ ಸೊ ಒಂದನ್ನು ರ್ಯಾರರ್ ಮೀಡಿಯಮ್ ಅಂತ ಕರಿತೀವಿ. ಇಲ್ಲಿ ಲೈಟು ಕಂಪ್ಯಾರಿಟಿವ್ಲಿ ಈಸಿಯಾಗಿ ಮೂವ್ ಆಗುತ್ತೆ ಅನ್ನುವಂಥ ಅರ್ಥ. ಸೊ ಹಾಗೆ ಒಂದು ಇಂಟರ್ಫೇಸ್ ಅಂತೀವಲ್ಲ ನಾವು. ಇಂಟರ್ಫೇಸ್ ಅಂದರೆ ಟು ದ ಲೈನ್ ಆರ್ ದ ಸರ್ಫೇಸ್ ಸಪ್ರೇಟಿಂಗ್ ದ ಟು ಮೀಡಿಯಾ, ಎರಡು ಮೀಡಿಯಾಗಳನ್ನು ಸಪ್ರೇಟ್ ಮಾಡುವಂಥ ಒಂದು ಏರಿಯಾ ಅಥವಾ ಒಂದು ನಾವು ಈಗ 2 ಡೈಮೆನ್ಷನ್ ನೋಡ್ತಾ ಇದ್ದೀವಿ, ನಮ್ಗೆ ಅದೊಂದು ಸ್ಟ್ರೇಟ್ ಲೈನ್ ಥರ ಕಾಣಿಸುತ್ತೆ, ಅದಕ್ಕೆ ನಾವು ಇಂಟರ್ಫೇಸ್ ಅಂತ ಕರಿತೀವಿ. ಓಕೆ, ಈಗ ರೇ ಏನಾಯಿತು ಕೇಳಿದರೆ ಇನ್ಸಿಡೆಂಟ್ ಆಯಿತು ಇಂಟರ್ಫೇಸಲ್ಲಿ. ಸೊ ಅದಕ್ಕೆ ನಾವು ಇನ್ಸಿಡೆಂಟ್ ರೇ ಅಂತೀವಿ. ಅಲ್ಲಿ ಆ ಇನ್ಸಿಡೆಂಟ್ ಪಾಯಿಂಟಲ್ಲಿ ಒಂದು ನಾರ್ಮಲನ್ನು ಡ್ರಾ ಮಾಡ್ಕೊಂಬಿಡೋದು ನಾವು. ಸೊ ನಾರ್ಮಲ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಸೊ ನಾರ್ಮಲ್ ಡ್ರಾ ಮಾಡ್ಕೊಂಡ್ವಿ. ಸೊ ಆ ಆ್ಯಂಗಲಿಗೆ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ, ಐ ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಏನಾಯಿತು, ಲೈಟು ಮುಂದೆ ಸೆಕೆಂಡ್ ಮೀಡಿಯಮ್ಗೆ ಬಂತು. ಸೊ ಇಲ್ಲೇನಾಗಿದೆ ಕೇಳಿದರೆ ಚೇಂಜ್ ಇನ್ ದ ಪಾತ್ ಆಫ್ ದ ಲೈಟ್. ಸೊ ಈ ಆ್ಯಂಗಲನ್ನು ನಾವು ಆರ್ ಅಂತ ಕರಿತೀವಿ, ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಸೊ ರಿಫ್ರ್ಯಾಕ್ಷನ್ ಆಗಿದೆ ಈಗ. ಓಕೆ, ಇಲ್ಲಿ ನಮಗೆ ಅಂದರೆ ನಾವು ಮಾಡಿದ್ದಲ್ಲ, ಸ್ನೆಲ್ ಅವರು ಮಾಡಿರುವಂಥದ್ದು. ಸೊ ಡಿಫ್ರೆಂಟ್ ಫೇರ್ ಆಫ್ ಮೀಡಿಯಾಗಳನ್ನು ತಗೊಂಡು ಅಬ್ಸರ್ವ್ ಮಾಡಿದ್ರು ಅವರು. ಸೈನ್ ಐ ಬೈ ಸೈನ್ ಆರ್ ಈಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಫೇರ್ ಆಫ್ ಮೀಡಿಯಾ ಅಂತ ಹೇಳ್ತಾರೆ. ಓಕೆ, ಈ ಕಾನ್ಸ್ಟೆಂಟ್ ಏನು ಅಂತ ನಾವು ಸ್ವಲ್ಪ ಹೊತ್ತಿನ ನಂತರ ಡಿಸ್ಕಸ್ ಮಾಡೋಣ. ಬಟ್ ಇಲ್ಲಿ ರೇ ಆ್ಯಕ್ಚುಲಿ ಹೇಗೆ ಬರಬೇಕಿತ್ತು, ಹೀಗೆ ಬರಬೇಕಿತ್ತು ಅಲ್ವಾ. ಸೊ ರೇ ಈ ಪಾತಲ್ಲಿ ಬರಬೇಕಿತ್ತು, ಈ ಪಾತಲ್ಲಿ ಹೋಗಿದೆ. ಸೊ ಇದಕ್ಕೆ ನಾವೇನಂತೀವಿ ಅಂದರೆ ಡಿವಿಯೇಷನ್ ಅಂತ ಕರಿತೀವಿ. ಡಿವಿಯೇಷನ್ನು ಡಿನೋಟೆಡ್ ಬೈ ಡಿ ಆರ್ ಡೆಲ್ಟಾ. ಸೊ ದಿಸ್ ಇಸ್ ದ ಡಿವಿಯೇಷನ್. ಸೊ ಡಿವಿಯೇಷನ್ ಎಷ್ಟಿರುತ್ತೆ ಕೇಳಿದರೆ ನೋಡಿ, ಇಲ್ಲಿ ಐ ಡಿಫ್ರೆನ್ಸ್ ಆರ್ ಅಂತ ಬರ್ತಿದ್ದೀನಿ, ಅದಕ್ಕೊಂದು ಮೀನಿಂಗ್ ಇದೆ. ಸೊ ಐ ಮೈನಸ್ ಆರ್ ಅನ್ನೋದು ಈ ಪ್ರೆಸೆಂಟ್ ಎಕ್ಸಾಂಪಲಲ್ಲಿ ಕರೆಕ್ಟು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಲಾರ್ಜರ್ ದೆನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದ್ದಾಗ ಆವಾಗಲೂ ಕೂಡ ಅವೆರಡರ ಡಿಫ್ರೆನ್ಸನ್ನು ನೋಡ್ತೀವಿ, ಬಿಟ್ಟರೆ ಮತ್ತೇನಿಲ್ಲ. ಸೊ ಅದು ಡಿವಿಯೇಷನ್ ಅಂತ ಹೇಳ್ತೀವಿ. ಓಕೆ, ಈಗ ನಾವೇನು ಮಾಡುವ ಕೇಳಿದರೆ ಇದೇ ಎಕ್ಸಾಂಪಲಲ್ಲಿ ವೆನ್ ಎ ರೇ ಟ್ರಾವೆಲ್ಸ್ ಫ್ರಾಮ್ ರ್ಯಾರರ್ ಮೀಡಿಯಮ್ ಟು ಡೆನ್ಸರ್ ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ವೆರಿ ಇಂಪಾರ್ಟೆಂಟು. ಸೊ ರ್ಯಾರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋದರೆ ರೇ ಏನಾಗಿದೆ ನೋಡಿ, ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್, ಈ ಕಡೆ ಬೆಂಡ್ ಆಗಿದೆ. ಓಕೆ, ಅದೇ ರೇ ಏನಾದರೂ ಡೆನ್ಸರ್ ಮೀಡಿಯಮಿಂದನೇ ಸ್ಟಾರ್ಟ್ ಆಗಿ ರ್ಯಾರರ್ ಮೀಡಿಯಮ್ಗೆ ಬಂದರೆ, ಸೊ ರ್ಯಾರರ್ ಮೀಡಿಯಮ್ಗೆ ಬಂದಾಗ ಏನಾಗುತ್ತೆ, ಇಲ್ಲೂ ರಿಫ್ರ್ಯಾಕ್ಷನ್ ಆಗಿದೆ. ಬಟ್ ನೋಡಿ, ಇಟ್ ಈಸ್ ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್. ಸೊ ರೇ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರ್ಯಾರರ್, ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಸೊ ಇದು ಇಂಪಾರ್ಟೆಂಟ್, ನಮ್ಗೆ ಗೊತ್ತಿರಬೇಕಿದು, ಮುಂದೆ ಯೂಸ್ ಆಗುತ್ತೆ. ಏನೋ ಕೇಳಿದರೆ ರೇ ಟ್ರಾವೆಲ್ಸ್ ಫ್ರಮ್ ರ್ಯಾರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್, ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ನಾರ್ಮಲ್ ಕಡೆಗೆ. ಅಂದರೆ ಇನ್ನೊಂದು ರೀತಿ ಹೇಳೋದಿದ್ರೆ, ಈ ರ್ಯಾರರ್ ಟು ಡೆನ್ಸರ್ ಹೋದಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ದೊಡ್ಡದಿರುತ್ತೆ, ಡೆನ್ಸರ್ ಟು ರ್ಯಾರರ್ ಹೋದಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಸಣ್ಣದು ಕಂಪೇರ್ಡ್ ಟು ದ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್. ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ಆ್ಯಕ್ಚುಲಿ ಈಗ ರಿಫ್ರ್ಯಾಕ್ಷನ್ ಆಗೋದಕ್ಕೆ ರೀಸನ್ ಏನು? ರಿಫ್ರ್ಯಾಕ್ಷನ್ ಈಸ್ ಡ್ಯೂ ಟು ಚೇಂಜ್ ಇನ್ ಸ್ಪೀಡ್ ಆಫ್ ದ ಲೈಟ್ ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಸೊ ಲೈಟ್ ಏನಾಗುತ್ತೆ ಕೇಳಿದರೆ ತನ್ನ ಸ್ಪೀಡನ್ನು ಬದಲು ಮಾಡಿಕೊಳ್ಳುತ್ತೆ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋದಾಗ. ಸೊ ಮೀಡಿಯಮ್ ಅನ್ನೋದ್ರ ಅರ್ಥ ಇಷ್ಟೇ, ವಿಚ್ ಅಲೋ ದ ಲೈಟ್ ಟು ಪಾಸ್ ಥ್ರೂ. ಯಾವ್ಯಾವುದು ನಾವು ಅದಕ್ಕೆ ಟ್ರಾನ್ಸ್ಪರೆಂಟ್ ಅಂತ ಕರಿತೀವಲ್ಲ. ಸೊ ಯಾವ್ಯಾವ ಮೀಡಿಯಮ್ಗಳು ಲೈಟನ್ನು ಪಾಸ್ ಆಗಲಿಕ್ಕೆ ಅಲೋ ಮಾಡುತ್ತೋ ಅವೆಲ್ಲವಕ್ಕೂ ನಾವು ಬೇರೆ ಬೇರೆ ಸ್ಪೀಡಲ್ಲಿ ಲೈಟು ಮೂವ್ ಆಗುತ್ತೆ ಅನ್ನೋದನ್ನು ತಿಳ್ಕೋಬೇಕು.
ಈಗ ನಾವೇನು ಮಾಡುವಾಗ ಕೇಳಿದರೆ, ಈಗ ವ್ಯಾಕ್ಯೂಮನ್ನು ತೆಗೆದುಕೊಂಡಾಗ, ವ್ಯಾಕ್ಯೂಮ್ ಅಥವಾ ಫ್ರೀ ಸ್ಪೇಸ್ ಅಂತೀವಲ್ಲ, ಏನೂ ಇಲ್ಲ, ಸೊ ಅದು ಟ್ರಾನ್ಸ್ಪರೆಂಟೇ. ಬಟ್ ಅಲ್ಲಿ ಅಬ್ಸರ್ವ್ ಮಾಡಿದರೆ, ಸೊ ಸ್ಪೀಡ್ ಆಫ್ ದ ಲೈಟ್ ಈಸ್ 3 × 10⁸ ಮೀಟರ್ ಪರ್ ಸೆಕೆಂಡ್, 3 × 10⁸ ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಲೈಟ್ ಇನ್ ಎನಿ ಅದರ್ ಟ್ರಾನ್ಸ್ಪರೆಂಟ್ ಮೀಡಿಯಮ್, ಯಾವಾಗಾದರೂ ಲೈಟು ಬೇರೆ ಯಾವುದೋ ಮೀಡಿಯಮ್ಗೆ ಎಂಟ್ರ್ ಆಯಿತು ಅಂದ್ಕೊಂಡ್ರೆ ಇಟ್ಸ್ ಸ್ಪೀಡ್ ಡಿಕ್ರೀಸ್ ಆಗುತ್ತೆ, ಆ್ಯಂಡ್ ಹೆನ್ಸ್ ವೇವ್ಲೆಂತ್ ಎರಡೂ ಡಿಕ್ರೀಸ್ ಆಗುತ್ತೆ. ಓಕೆ, ಹಾಂ. ಬಟ್ ಫ್ರೀಕ್ವೆನ್ಸಿ ಆಫ್ ಲೈಟ್ ರಿಮೇನ್ಸ್ ಸೇಮ್, ಫ್ರೀಕ್ವೆನ್ಸಿ ಚೇಂಜ್ ಆಗೋದಿಲ್ಲ. ಸೊ ನಮಗೆ ಗೊತ್ತೇ ಇದೆ, ವೆಲಾಸಿಟಿ, ಫ್ರೀಕ್ವೆನ್ಸಿ ಮತ್ತು ವೇವ್ಲೆಂತ್ ರಿಲೇಷನ್ನು, ಈ ಮೂರಲ್ಲಿ ವೆಲಾಸಿಟಿ ಚೇಂಜ್ ಆದರೆ v = ನ್ಯೂ ಲ್ಯಾಂಬ್ಡಾ ಚೇಂಜ್ ಆಗುತ್ತೆ. ಬಟ್ ನ್ಯೂ ಅನ್ನೋದು ಫ್ರೀಕ್ವೆನ್ಸಿ ರಿಮೇನ್ ಸೇಮ್ ಅಂತ ಕರಿತೀವಿ. ಈಗ ನಾವೇನು ಮಾಡುವಾಗ ಕೇಳಿದರೆ, ಈ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಒಂದು ಹೊಸ ಫಿಸಿಕಲ್ ಕ್ವಾಂಟಿಟಿಯನ್ನು ಡಿಫೈನ್ ಮಾಡ್ಬೋದು. ಸೊ ಇಟ್ಸ್ ವೆರಿ ಸಿಂಪಲ್, ಇಟ್ಸ್ ದ ರೇಷಿಯೋ ಆಫ್ ದ ಲೈಟ್ ಇನ್ ವ್ಯಾಕ್ಯೂಮ್ ಟು ದ ಲೈಟ್ ಆರ್ ದ ಸ್ಪೀಡ್ ಆಫ್ ದ ಲೈಟ್ ಇನ್ ಮೀಡಿಯಮ್. ಇದೇನು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು ಐಡೆಂಟಿಫೈ ಮಾಡುತ್ತೆ ಅಂದರೆ, ಈ ಮೀಡಿಯಮಲ್ಲಿ ಲೈಟು ಎಷ್ಟು ರಿಫ್ರ್ಯಾಕ್ಟ್ ಆಗ್ಬೋದು ಅನ್ನೋದನ್ನು ಡಿಫೈನ್ ಮಾಡುತ್ತೆ. ಅಂದರೆ ಅರ್ಥ ಇಷ್ಟೇ ಇದ್ರೆ, ನಾವು ಸ್ಪೀಡನ್ನು ತೆಗೆದುಕೊಂಡಾಗ, ಸೊ ರೇಷಿಯೋ ಆಫ್ ದ ಸ್ಪೀಡ್ ಇನ್ ವ್ಯಾಕ್ಯೂಮ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ ಅಂತ ಹೇಳುತ್ತೆ. ಸೊ ಇದನ್ನು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಕೆಲವೊಮ್ಮೆ ಸಿಂಪ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತೀವಿ. ಬರ್ತಾ ನಮ್ಗೆ ಅದರ ಡಿಫ್ರೆನ್ಸ್ ಗೊತ್ತಾಗಬೇಕು ಅಷ್ಟೇ. ಇದು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಹಾಗಾಗಿ ನಾವು ಏನಂತೀವಿ ಕೇಳಿದರೆ, ಸಿಂಬಾಲಿಕಲಿ n = c/v ಅಂತ ಬರಿತೀವಿ. ಸೊ c ಅನ್ನೋದು ಸ್ಪೀಡ್ ಆಫ್ ಲೈಟ್ ಇನ್ ದ ವ್ಯಾಕ್ಯೂಮ್ ಆ್ಯಂಡ್ v ಇಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ದ ಮೀಡಿಯಮ್. ಸೊ ಒಂದು ಮೀಡಿಯಮನ್ನು ತೆಗೆದುಕೊಂಡಾಗ ನಾವು ಯಾವುದೇ ಇರ್ಬೋದು. ಈಗ ನೋಡಿ, ನಾವು ವ್ಯಾಕ್ಯೂಮೇ ತೊಗೊಂಡೆ ಅಂದ್ಕೊಳ್ಳಿ. ವ್ಯಾಕ್ಯೂಮಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಲೈಟು? ವೆಲಾಸಿಟಿ ಆಫ್ ಲೈಟ್, ಸೊ c ಇರುತ್ತೆ. ಸೊ c/c = 1 ಅಂತ ಹೇಳ್ತೀವಿ. ಸೊ ಅಂದರೆ 1 ಅನ್ನೋದು ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಅನ್ನೋದು ಯಾವುದಕ್ಕೆ? ವ್ಯಾಕ್ಯೂಮಿಗೆ. ನಾನೀಗ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ನಾವು ಏರ್ ಮೀಡಿಯಮ್ ಬಂದಾಗ ಏನಾಯಿತು? ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ ವೆಲಾಸಿಟಿ ಆರ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಮೀಡಿಯಮ್. ಸೊ ಎರಡೂ ಸ್ಪೀಡ್ ಅಂತಲೇ ಹೇಳ್ಬೋದು. ಓಕೆ, ನಾವು ಇಲ್ಲಿ ಯಾವುದು ರೇ ಆಪ್ಟಿಕ್ಸಲ್ಲಿ ವೆಕ್ಟರನ್ನು ತಗೊಂಡು ಮಾತಾಡಲ್ಲ ಇಲ್ಲಿ. ಓಕೆ, ಸೊ ಹಾಗಾಗಿ ಏನಾಯಿತು ಕೇಳಿದರೆ, ಇದ್ರ ವ್ಯಾಲ್ಯೂವನ್ನು 1.00029 ಇದು ಆ್ಯಕ್ಚುಯಲ್ ವ್ಯಾಲ್ಯೂ. ಬಟ್ ಜನರಲ್ಲಿ ನಾವೇನು ಮಾಡ್ತೀವಿ ಕೇಳಿದರೆ, ಈ ವ್ಯಾಲ್ಯೂನೂ ಕೂಡ 1ಗೆ ಇಕ್ವೇಟ್ ಮಾಡ್ಕೊಂಡ್ಬಿಡ್ತೀವಿ. ಸಾಮಾನ್ಯವಾಗಿ ವ್ಯಾಕ್ಯೂಮ್ ಆರ್ ಏರ್ ಮೀಡಿಯಮನ್ನು ನಾವು =1 ಅಂತ ತಗೋತೀವಿ. ಪ್ರಾಕ್ಟಿಕಲಿ ಸಿಂಪಲ್ ಆಗುತ್ತೆ ನಮಗೆ. ಇಷ್ಟು ಸಣ್ಣ ಫ್ರ್ಯಾಕ್ಷನ್ ಇಟ್ಕೊಂಡು ಏನೋ ಕ್ಯಾಲ್ಕುಲೇಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಯೂಸಲಿ 1 ಅಂತ ತಗೊಂಡ್ಬಿಡ್ತೀವಿ. n ಆಫ್ ಏರ್ = 1 ಅಂತೀವಿ. ಇನ್ನು ವಾಟರ್ ಮೀಡಿಯಮ್ಗೆ ಎಷ್ಟಿರುತ್ತೆ ಕೇಳಿದರೆ, ದಿಸ್ ರೇಷಿಯೋ ಈಸ್ 4/3 ಅಂತ ತಗೋತೀವಿ. ಯೂಸಲಿ ಇಟ್ ಈಸ್ 1.33 ಅಂತ ನಮಗೆ ಡಿವೈಡ್ ಮಾಡಿದರೆ ಬರುತ್ತೆ ಆನ್ಸರು. ಸೊ ವಾಟರ್ ಅಂದಾಗ ಇವೆಲ್ಲ ಕೆಲವು ನೆನಪಿರ್ಬೇಕು ನಮಗೆ. ಸೊ ಕೊಟ್ಟಿರ್ತಾರೆ, ಕೊಡ್ದಿದ್ರು ಕೂಡ ನಮ್ಗೆ ಅದು ಗೊತ್ತಿದ್ರೆ ಒಳ್ಳೆಯದು. ಓಕೆ, ಇನ್ನು ಈ ಗ್ಲಾಸಿಗೆ ಬಂದಾಗ ಅಲ್ಲಿ ವೆರೈಟಿ ಆಫ್ ಗ್ಲಾಸಸ್ ಇದೆ. ಈ ಕ್ರೌನ್ ಗ್ಲಾಸ್ ಅಂತ ಕರೀತಾರೆ. ಸೊ ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿರುತ್ತೆ? 1.52 ಅಂತ ಇರುತ್ತೆ. ಇನ್ನೊಂದೇನು ಅಂದರೆ ಫ್ಲಿಂಟ್ ಅಂತ ಬರುತ್ತೆ, ಫ್ಲಿಂಟ್ ಗ್ಲಾಸ್ ಹೇಳಿ. ಸೊ ಅದು ಡೆನ್ಸ್ ಫ್ಲಿಂಟ್ ಗ್ಲಾಸ್, ಅದರ ರಿಫ್ರಾಕ್ಟಿವ್ ಇಂಡೆಕ್ಸು 1.62 ಅಂತ ಇರುತ್ತೆ. ಓಕೆ, ಜನರಲಿ ಇಲ್ಲೊಂದು ಅಬ್ಸರ್ವ್ ಮಾಡಿ, ನಿಮಗೆಲ್ಲಾದರೂ ಕ್ವಶನಲ್ಲಿ ಮಿಸ್ ಆಗಿ ಅಥವಾ ಪರ್ಪಸ್ಫುಲಿ ಅವರು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸನ್ನು ಕೊಡಲಿಲ್ಲ ಅಂದರೆ ಇಟ್ ಈಸ್ 1.5. ಜನರಲಿ 1.5 ಅಂತ ತಗೋತೀವಿ, 3/2 ಅಂತೇಳಿ. ಬಟ್ ಇದು ಡಿಫ್ರೆಂಟ್ ಕೇಸ್, ಇದು ಬೇರೆ ಬೇರೆ ಗ್ಲಾಸ್ಗಳಿಗೆ. ಓಕೆ, ನೆಕ್ಸ್ಟ್ ಇರೋದೇನು ಕೇಳಿದರೆ ಡೈಮಂಡಿಗೆ ಏನು ಕೇಳಿದರೆ, ಇಟ್ ಹ್ಯಾಸ್ ಎ ಹೈಯೆಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಅದನ್ನು ಮುಂದೆ ಮತ್ತೆ ನಾವು ಸ್ಟಡಿ ಮಾಡೋಣ. ನೀವು ಅಬ್ಸರ್ವ್ ಮಾಡಿ ಇಟ್ಕೊಳ್ಳಿ, 2.42 ಅಂತೇಳಿ. ಓಕೆ, ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಹೈಯೆಸ್ಟ್ ಇರುತ್ತೆ. ಅಂದರೆ ರಿಫ್ರಾಕ್ಷನ್ ಈಸ್ ಮೋರ್ ಅಂತ ಅರ್ಥ ಇದರಲ್ಲಿ. ಓಕೆ, ಈಗ ನಾವು ಅಲ್ಲಿಗೆ ಬರೋಣ. ಎಲ್ಲಿ? ದ ರೇಷಿಯೋ ಆಫ್ ದ ಸೈನ್ ಆಫ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ ಅಂತ ಹೇಳಿದ್ವಲ್ಲ ನಾವು. ಈ ಕಾನ್ಸ್ಟೆಂಟನ್ನು ನಾವು ಹೇಗೆ ಡಿಫೈನ್ ಮಾಡುವ ಅನ್ನುವಂಥದ್ದು. ಸೊ ಯೂಸಲಿ ನಾವೇನು ಮಾಡ್ತೀವಿ ಕೇಳಿದರೆ, ಇದಕ್ಕೊಂದು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಯಾಕೆ ರಿಲೇಟಿವ್ ಬಂತು? ಸೊ ಎರಡು ಮೀಡಿಯಮ್ಗಳು ಒಟ್ಟಿಗೆ ಆಗಿರುವಂಥ ಒಂದು ಕೆಲಸ ಇದೆ. ರಿಫ್ರಾಕ್ಷನ್ ಆಗಬೇಕಂದ್ರೆ ಎರಡು ಮೀಡಿಯಾಗಳು ಬೇಕೇ ಬೇಕು. ಸೊ ಎರಡು ಮೀಡಿಯಾಗಳಿದೆ, ಪ್ರತಿ ಮೀಡಿಯಾಕ್ಕೂ ಒಂದು ಪ್ರತಿ ಮೀಡಿಯಮ್ಗೂ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇದ್ದೇ ಇರುತ್ತೆ. ಹಾಗಾಗಿ ನಾವು ಇಲ್ಲೇನು ಮಾಡ್ತೀವಿ ಅಂದರೆ, ರಿಫ್ರಾಕ್ಟಿವ್ ಇಂಡೆಕ್ಸ್, ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ತಗೊಂಡು ನಾವು ಅದರ ರೇಷಿಯೋವನ್ನು ತಗೊಂಡು ಅದಕ್ಕೆ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಇಲ್ಲೊಂದು ಏನು ಕೇಳಿದರೆ, ಯೂಸಲಿ ನಾವೇನು ಮಾಡ್ತೀವಿ ಕೇಳಿದರೆ, ರಿಫ್ರಾಕ್ಷನ್ ಆದಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಮ್, ನೋಡಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಮ್ ಡಿವೈಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಫಸ್ಟ್ ಮೀಡಿಯಮ್ ಅಂತ ತೊಗೋತೀವಿ. ಯಾಕೆ ಹೀಗೆ ತೊಗೋಬೇಕು ಅಂತ ಅನಿಸಿರ್ಬೋದಲ್ವ ನಿಮಗೆ? ಸೊ ಸ್ವಲ್ಪದರಲ್ಲೇ ಗೊತ್ತಾಗುತ್ತೆ ನಿಮಗೆ. ನೋಡಿ,
ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಮ್ದು N2 ಇದೆ, ಫಸ್ಟ್ ಮೀಡಿಯಮ್ N1 ಅಂತೀವಿ ನಾವು, ಯಾಕಂದರೆ ರೇ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇದು N1, ಎರಡನೇ ಮೀಡಿಯಮ್ಗೆ ಹೋಗಿದೆ, ಇದು N2. ಸೊ ಇಲ್ಲೇನಾಯಿತು ಕೇಳಿದರೆ N21 ಅಂತ ಬರೀತೀವಿ, ಅಂದರೆ ಅರ್ಥ ಇಷ್ಟೇ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಮ್ ವಿತ್ ರಿಸ್ಪೆಕ್ಟ್ ಟು ಫಸ್ಟ್ ಮೀಡಿಯಮ್. ಸೊ ದಟ್ ಈಸ್ N2/N1 ಅಂತ ತಗೋತೀವಿ. ಓಕೆ, ಈಗ ನಾವೇನು ಬರಿಬೋದು, sin I by sin R equals to N21 ಆರ್ N2/N1 ಅಂತ ಬರಿಬೋದು, ಕರೆಕ್ಟಾ? ಓಕೆ, ಈಗ ಇದು N2/N1 ಯಾಕೆ ಬಂತು ಅನ್ನುವಂಥದ್ದು ನಮಗೆ ಒಂದು ಕ್ವೆಶ್ಚನ್ ಇದೆ ಅಲ್ವಾ. ಸೊ ಯೂಸಲಿ ನೋಡಿ, ಇನ್ನೊಂದು ನೆನ್ಪಿಟ್ಕೊಳ್ಳಿ, ಫಾರ್ ಆರ್ ಮೀಡಿಯಮ್ ಇದ್ದರೆ N1 1 ಅಂದ್ಬಿಡ್ತೀವಿ ನಾವು, ನೋ ಡೌಟ್. ಅವಾಗ N1 1 ಆದರೆ ಏನಾಗುತ್ತೆ, ಸಿಂಪ್ಲಿ sin I by sin R equals to N ಅಂತ. ಆರ್ ವಿತ್ ರಿಸ್ಪೆಕ್ಟ್ ಟು ಆರ್ ಮೀಡಿಯಮ್ ಬಂದಾಗ ನಾವು ಡೈರೆಕ್ಟಾಗಿ ಈ ರೀತಿ ತಗೋತೀವಿ. ರೇ ಆಫ್ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಾಮ್ ಏರ್ ಮೀಡಿಯಮ್ ಟು ವಾಟರ್ ಮೀಡಿಯಮ್, ಏರ್ ಮೀಡಿಯಮ್ ಟು ಗ್ಲಾಸ್ ಮೀಡಿಯಮ್, ಏರ್ ಮೀಡಿಯಮ್ ಟು ಡೈಮಂಡ್, ಯಾವುದೇ ಇರ್ಬೋದು. ಸೊ ಅಂಥ ಸಿಚುವೇಷನ್ ಇದ್ದಾಗ ನಾವು sin I by sin R equals to N ಅಂತ ತಗೋಬಿಡ್ಬೋದು. ಓಕೆ, ಹಾಂ, ಈಗ N2 ಅಂದರೆ ಏನು? N2 ಅನ್ನೋದು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್, ಸೆಕೆಂಡ್ ಮೀಡಿಯಮ್. ಈಗ N2 ಅನ್ನೋದು 2 ಇಂಡಿಕೇಟ್ ಮಾಡೋದು ಸೆಕೆಂಡ್ ಮೀಡಿಯಮ್ ಅಂತೇಳಿ. ಸೊ N ಅನ್ನೋದು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸು, 2 ಅಂದಾಗ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಮ್. ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಡೆಫಿನೇಷನ್ ಗೊತ್ತಿದೆ ನಮಗೆ. ಸೊ ದಟ್ ಈಸ್ C/V2 ಅಂತ ಕರಿತೀವಿ ಅಲ್ವಾ, C/V2. ಓಕೆ, N1 ಅಂದಾಗ ನಾವೇನು ಮಾಡ್ತೀವಿ, C/V1 ಅಂತ ಹೇಳ್ತೀವಿ, C/V1. ಇದು ಅರ್ಥ ಆಗಿದೆ. ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ ಇಲ್ಲಿ. ಸೊ sin I by sin R equals to N21, ದಟ್ ಈಸ್ N2/N1. N2 ಅಂದರೆ C/V2, N1 ಅಂದರೆ C/V1. C ಕಾಮನ್ ಕ್ಯಾನ್ಸಲ್ ಆಗೋಯ್ತು, ಉಳಿಯೋದೇನು V1/V2. ಹಾಂ, ಈಗ ನೆನಪು ಮಾಡ್ಕೊಳ್ಳಿ, ಯಾಕೆ N2/N1. ಸೊ ನೀವೇನು ಮಾಡ್ತಾಯಿದ್ರಿ, sin I by sin R ಅನ್ನೋದನ್ನು ವೆಲಾಸಿಟಿ ಆಫ್ ದ ಲೈಟ್ ಇನ್ ದ ಫಸ್ಟ್ ಮೀಡಿಯಮ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಲೈಟ್ ಇನ್ ದ ಸೆಕೆಂಡ್ ಮೀಡಿಯಮ್. ಇದಕ್ಕಾಗಿ ನಾವು N2/N1 ಅಂತ ಮಾರ್ಕ್ ಮಾಡ್ಕೊಂಡಿರೋದು. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ, ಈ ರಿಲೇಷನ್ ಬಿಟ್ವೀನ್ ವೆಲಾಸಿಟಿ, ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್. ಸೊ ದಟ್ ಈಸ್ V ಈಕ್ವಲ್ಸ್ ಟು ನ್ಯೂ ಇಂಟು ಲ್ಯಾಂಬ್ಡಾ. ಈ ಲ್ಯಾಂಬ್ಡಾ ಅನ್ನೋದು ವೇವ್ ಲೆಂತು, ನ್ಯೂ ಅಂದರೆ ಫ್ರೀಕ್ವೆನ್ಸಿ, ವಿ ಅಂದರೆ ಸ್ಪೀಡ್ ಆಫ್ ದ ಲೈಟ್. ಈ ರಿಲೇಷನ್ ಗೊತ್ತಿದೆ ನಮಗೆ. ಸೊ ಆಗಲೇ ನಿಮ್ಗೆ ಹೇಳಿದ ಹಾಗೆ ಫ್ರೀಕ್ವೆನ್ಸಿ ಡಸ್ ನಾಟ್ ಚೇಂಜ್, ಇಟ್ ರಿಮೇನ್ಸ್ ಸೇಮ್. ರಿಫ್ರಾಕ್ಷನ್ ಆಗಿದೆ ಅಂದರೆ ವೆಲಾಸಿಟಿ, ಸ್ಪೀಡ್ ಚೇಂಜ್ ಆಗುತ್ತೆ, ವೇವ್ ಲೆಂತ್ ಚೇಂಜ್ ಆಗುತ್ತೆ, ಬಟ್ ಫ್ರೀಕ್ವೆನ್ಸಿ ಇದ್ದಂಗೆ ಇರುತ್ತೆ. ಹಾಗಾಗಿ ನಾವು ಎಕ್ಸ್ಪ್ರೆಷನಿಗೆ ತಂದು ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಯಿತು, ಅವಾಗ V1/V2 ಸಿಕ್ಕಿತ್ತಲ್ವ ನಮಗೆ. ಸೊ V is equal to ನ್ಯೂ ಲ್ಯಾಂಬ್ಡಾ, ಹಾಗಾಗಿ λ1/λ2 ಸಿಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ರಿಲೇಷನ್ ಇದು. ನಿಮ್ಗೆ ಏನಾಯಿತು ಕೇಳಿದರೆ, sin I by sin R ರಿಫ್ರಾಕ್ಟಿವ್ ಇಂಡೆಕ್ಸ್ನ ರೇಷಿಯೋದಲ್ಲಿ ಸಿಕ್ತು, ವೆಲಾಸಿಟಿ ರೇಷಿಯೋದಲ್ಲಿ ಸಿಕ್ತು, ವೇವ್ ಲೆಂತ್ನ ರೇಷಿಯೋದಲ್ಲಿ ಸಿಕ್ತು. ಸೊ ಇವೆಲ್ಲವೂ ಈಕ್ವಲ್ಸ್ ಟು sin I by sin R. ಒಂದಕ್ಕೊಂದು ಈಕ್ವೇಟ್ ಮಾಡ್ಕೋಬೋದು. ಯೂಸ್ವಲಿ CET, KCET ಲೆವೆಲೆಲ್ಲ ಈ ಒಂದು ಎಕ್ಸ್ಪ್ರೆಷನ್ ಮೇಲೆ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ವಾಟ್ ಇಸ್ ದ ವೇವ್ ಲೆಂತ್, ವಾಟ್ ಇಸ್ ದ ಚೇಂಜ್ ಇನ್ ವೇವ್ ಲೆಂತ್, ವಾಟ್ ಇಸ್ ದ ವೇವ್ ಲೆಂತ್ ಇನ್ ದ ಮೀಡಿಯಮ್, ಆರ್ ವಾಟ್ ಈಸ್ ದ ಸ್ಪೀಡ್ ಇನ್ ದ ಮೀಡಿಯಮ್, ಈ ಥರ ಕೇಳ್ತಾರೆ. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ ಇದು. ಓಕೆ, ಸೊ ಇನ್ನೊಂದು ಈ ಜನರಲ್ ರಿಲೇಷನು N21 ಈಕ್ವಲ್ಸ್ ಟು 1/N12 ಆಗುತ್ತೆ. ನೋಡಿ ಹೇಗೆ ಅಂತ ನೀವು ಚೆಕ್ ಮಾಡಿ ಒಂದು ಸರಿ ಇದನ್ನು. ಓಕೆ, ಸೊ ನೆಕ್ಸ್ಟ್ ಈಗ ನಾವು ಡೈರೆಕ್ಟಾಗಿ ಏನು ಮಾಡುವ ಕೇಳಿದರೆ ಪ್ರಾಬ್ಲಮ್ಸಿಗೆ ಹೋಗ್ಬಿಡೋಣ. ಇಲ್ಲೇನಾಗಿದೆ ಅಂದರೆ, ಇಫ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಟ್ವೈಸ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇನ್ ಎ ಮೀಡಿಯಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ N, ದೆನ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್. ಸೊ ಈ ಪ್ರಾಬ್ಲಮಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ನೋಡಿ ಏನು ಅಂದರೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಟ್ವೈಸ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಅಂದರೆ I ಅನ್ನೋದು 2 ಟೈಮ್ಸ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇದೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ಸ್ ಟು 2R, ಕರೆಕ್ಟಾ? ಓಕೆ, ಸೊ ನಮ್ಗೆ ಗೊತ್ತಿರೋದು N is equal to sin I by sin R. ಯಾಕೆಂದರೆ ಒಂದು ಮೀಡಿಯಮ್ ಏರ್ ಅಂತ ಕನ್ಫರ್ಮ್ ಆಯಿತು ನಮಗೆ. ಸೊ ಇನ್ನೊಂದು ಡೆನ್ಸರ್ ಮೀಡಿಯಮ್ ಇದೆ. ಸೊ ಹಾಗಾಗಿ sin I by sin R ಅಂತ ತಗೊಂಡು I ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ sin 2R ಡಿವೈಡ್ ಬೈ sin R ಅಂತ ಆಯಿತು. ಓಕೆ, ಸೊ ಫಾರ್ಮುಲಾ ಯೂಸ್ ಮಾಡ್ಬೋಣ. sin A plus B ಈಕ್ವಲ್ಸ್ ಟು sin A cos B ಪ್ಲಸ್ cos A sin B, ಕರೆಕ್ಟಾ? ಅಂದರೆ ಈ 2R ಅನ್ನು ಏನು ಮಾಡುವ ನಾವು R ಪ್ಲಸ್ R ಅಂತ ತೊಗೊಂಡ್ರೆ sin R cos R sin R ಮಲ್ಟಿಪ್ಲಿಕೇಶನಲ್ಲಿ ಇದೆ ಅಲ್ವಾ. ಸೊ ಹಾಗಾಗಿ ಏನು ಬರಿಬೋದು ನಾವು, sin 2R ಈಕ್ವಲ್ಸ್ ಟು 2 ಟೈಮ್ಸ್, ಯಾಕೆಂದರೆ ಇದು ಸೇಮ್ ಅಲ್ವಾ ಇವೆರಡು, A ಇಂಟು B, B ಇಂಟು A ಇದೆ. ಸೊ ಹಾಗಾಗಿ 2 ಇಂಟು sin R cos R ಅಂತ ಸಿಗುತ್ತೆ ನಮಗೆ. ಓಕೆ, ಸೊ 2 sin R cos R ಡಿವೈಡ್ ಬೈ sin R ಗೆಟ್ ಕ್ಯಾನ್ಸಲ್ಸ್. ಸೊ ಉಳಿಯೋದೇನು, N is equal to 2 cos R. ಓಕೆ, ಈಗ R is equal to ಏನಾಯಿತು, cos R equals to n/2. therefore R equals to cos inverse n/2, cos inverse n/2, ಕರೆಕ್ಟಾ? ಓಕೆ, ನೆಕ್ಸ್ಟ್ ಏನಾಯಿತು ಕೇಳಿದರೆ, I ಅನ್ನೋದು 2 ಟೈಮ್ಸ್ R, ಹಾಗಾಗಿ I equals to 2 times R, that is 2 times cos inverse of n/2, cos inverse of n/2.
ಆಪ್ಷನ್ ಯಾವುದು? 2 times cos inverse of n by 2. So this is the correct option. Okay, I equals to 2 times cos inverse of n by 2 ಬಂತಲ್ವ ಅದು. ಸೊ ಇಲ್ಲಿ ಹಿಂದಿನ ಎಕ್ಸ್ಪ್ರೆಷನ್ನು, ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಇಷ್ಟು ಭಾಳ ಸಿಂಪಲ್ ಇರುವಂಥದ್ದು, ಬೇಸಿಕ್ಸ್ ಗೊತ್ತಿರಬೇಕು ನಮಗೆ ಅಲ್ವಾ. ಓಕೆ, ನೆಕ್ಸ್ಟ್. A ray of light strikes a material slab at an angle of incidence 60 degree. If the reflected and refracted rays are perpendicular to each other, the refractive index of the material is. ಗೊತ್ತಾಗುತ್ತೆ ಏನು ಹೇಳಿ? ಇದರ ಆಪ್ಷನ್ಸ್ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್. ಸೊ ಈ ಸಿಚುವೇಶನ್ ಏನು ಕೇಳಿದರೆ, ಏರ್ ಮೀಡಿಯಮ್ ಇದೆ, ಇನ್ನೊಂದು ಗ್ಲಾಸ್ ಮೀಡಿಯಮ್ ಇದೆ, ರೇ ಆಫ್ ಲೈಟ್ ಇನ್ಸಿಡೆಂಟ್ ಆಗಿದೆ. ಇದು ಇನ್ಸಿಡೆಂಟ್ ರೇ. ನಾರ್ಮಲನ್ನು ಡ್ರಾ ಮಾಡ್ಕೊಂಡ್ವಿ ಅಂದ್ಕೊಳ್ಳೋಣ. ಸೊ ರಿಫ್ರಾಕ್ಷನ್ ಆಗಿದೆ. ಅದೇ ಟೈಮ್ಗೆ ಒಂದು ನೆನ್ಪಿಟ್ಕೊಳ್ಳಿ, ರಿಫ್ರಾಕ್ಷನ್ ಅಂದಾಗ ನಾವು ನಿಮಗೆ ರಿಫ್ರಾಕ್ಷನ್ ಮಾತ್ರ ಕಲಿಸ್ತಾ ಇರ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಸಮ್ ಪಾರ್ಟ್ ಆಫ್ ದ ಲೈಟ್ ಈಸ್ ರಿಫ್ಲೆಕ್ಟೆಡ್. ರಿಫ್ಲೆಕ್ಷನ್ ಲಾಸ್ ಗೊತ್ತಿರುತ್ತೆ ನಿಮಗೆ, ಭಾಳ ಹಿಂದೆನೇ ಕಲ್ತಿದ್ದೀರಿ ನೀವು. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ಸ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಲ್ವಾ. ಇಲ್ಲಿ ಕೊಟ್ಟಿರೋದೇನು ಕೇಳಿದರೆ, ಇಫ್ ದ ರಿಫ್ಲೆಕ್ಟೆಡ್ ಆ್ಯಂಡ್ ರಿಫ್ರಾಕ್ಟೆಡ್ ರೇಸ್ ಆರ್ ಪರ್ಪೆಂಡಿಕ್ಯುಲರ್, ಇವೆರಡು ರೇಸ್ಗಳು ಪರ್ಪೆಂಡಿಕ್ಯುಲರ್ ಆಗಿದ್ದರೆ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಫೈಂಡ್ ಔಟ್ ಮಾಡಿ. ಓಕೆ, ಸೊ ಇದು ಗಿವನ್ ಐ ಈಸ್ ಈಕ್ವಲ್ ಟು 60 ಡಿಗ್ರಿ. ಇದು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ನು ಐ ಇದ್ದಷ್ಟೇ ಇರುತ್ತೆ, 60 ಡಿಗ್ರಿ. ಆರ್ ವ್ಯಾಲ್ಯೂ ಕೊಟ್ಟಿದ್ದಾರಾ? ಇಲ್ಲ, ಕೊಟ್ಟಿಲ್ಲ. ಬಟ್ ಏನು ಹೇಳ್ತಾರೆ ಅಂದರೆ, ಇದು ನೋಡಿ, ಇದು ರಿಫ್ಲೆಕ್ಟೆಡ್, ಇದು ರಿಫ್ರಾಕ್ಟೆಡ್, ಇವುಗಳ ಮಧ್ಯೆ ಆ್ಯಂಗಲ್ ಎಷ್ಟಿದೆ? 90 ಡಿಗ್ರಿ ಇದೆ. ಓಕೆ, ಇಷ್ಟು ಇನ್ಫಾರ್ಮೇಷನ್ ಇದರಲ್ಲಿದೆ. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು? ಎನ್ನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಈಗ ಗೊತ್ತಿದೆ, ಇದೊಂದು ನಾರ್ಮಲ್ ಅನ್ನೋದು ಒಂದು ಸ್ಟ್ರೇಟ್ ಲೈನು. ಸೊ ಹಾಗಾಗಿ ಇದರ ಟೋಟಲ್ ಆ್ಯಂಗಲ್ 180 ಡಿಗ್ರಿ ಇರುತ್ತೆ. ಸೊ ಇದನ್ನು ಐ, ಇದನ್ನು ಆರ್, ಮಧ್ಯದಲ್ಲಿ 90 ಡಿಗ್ರಿ ಇದೆ. ಸೊ ಐ ಪ್ಲಸ್ 90 ಡಿಗ್ರಿ ಪ್ಲಸ್ ಆರ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಆರ್ ಈಕ್ವಲ್ಸ್ ಟು ಏನಾಯಿತು? 90 ಡಿಗ್ರಿ ಮೈನಸ್ ಐ ಆಯಿತು. ಐ ಕೊಟ್ಬಿಟ್ಟಿದ್ದಾರೆ ಇಲ್ಲಿ, ಡೈರೆಕ್ಟ್ ತಗೊಂಡು ಸಾಲ್ವ್ ಮಾಡಿಬಿಡ್ಬೋದು. ನಿಮಗೆ ನಾನು ಹೇಳೋದು, ಒಂದು ಪ್ರಾಬ್ಲಮನ್ನು 2-3 ಸರಿ ಮಾಡಿ. ಸೊ ನಾವು ಹೇಳೋದು ಒಂದು ಮೆಥಡ್ ಇರುತ್ತೆ, ಇನ್ನೂ ಬೇರೆ ಬೇರೆ ಮೆಥಡ್ಗಳು ಇರ್ತವೆ. ನಿಮಗೆ ನೀವು ಮಾಡ್ತಾ ಹೋದಾಗೆ ಹೊಸ ಮೆಥಡ್ಗಳು ಗೊತ್ತಾಗುತ್ತೆ ನಿಮಗೆ. ಇದನ್ನು ಇನ್ನೂ ಫಾಸ್ಟಾಗಿ ಮಾಡ್ಬೋದಲ್ಲ ಅಂತ ನನಗೆ ಕೇಳ್ತೀರಿ ನೀವು. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ, ಎನ್ ಈಸ್ ಈಕ್ವಲ್ ಟು ಸೈನ್ ಐ ಬೈ ಸೈನ್ ಆರ್. ಈ ಫಾರ್ಮುಲಾನ ಯೂಸ್ ಮಾಡೋಣ. ಸೈನ್ ಐ ಡಿವೈಡ್ ಬೈ ಸೈನ್ ಆರ್ ಇರೋ ಜಾಗದಲ್ಲಿ 90 ಡಿಗ್ರಿ ಮೈನಸ್ ಐ ಅಂತ. ಸೊ ಸೈನ್ 90 ಮೈನಸ್ ಟೀಟಾ ಇಸ್ ಕಾಸ್ ಟೀಟಾ, ದೇರ್ ಫೋರ್ ಎನ್ ಈಸ್ ಈಕ್ವಲ್ ಟು ಸೈನ್ ಐ ಬೈ ಕಾಸ್ ಐ. ಓಕೆ, ಸೈನ್ ಐ ಬೈ ಕಾಸ್ ಐ ಅಂದರೆ ಏನಾಯಿತು? ಟ್ಯಾನ್ ಐ ಆಯಿತು. ಸೊ ಎನ್ ಈಕ್ವಲ್ಸ್ ಟು ಟ್ಯಾನ್ ಐ. ಓಕೆ, ಸೊ ಇಂಪಾರ್ಟೆಂಟ್ ರಿಲೇಷನ್ ಸಿಕ್ತು ನಮಗೆ. ಇದನ್ನು ನೆನ್ಪಿಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿ. ಎನ್ ಈಕ್ವಲ್ಸ್ ಟು ಟ್ಯಾನ್ ಐ ಅನ್ನುವಂಥದ್ದು. ಓಕೆ, ಈ ಒಂದು ಕಂಡೀಷನ್ ಇದ್ದಾಗ. ಓಕೆ, ಎನ್ ಈಸ್ ಈಕ್ವಲ್ ಟು ಟ್ಯಾನ್ 60 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಹಾಗಾಗಿ ವ್ಯಾಲ್ಯೂಸ್ ಎಷ್ಟು ಬರುತ್ತೋ, ಎನ್ ಈಕ್ವಲ್ಸ್ ಟು √3 ಇಸ್ ದ ಕರೆಕ್ಟ್ ಆನ್ಸರ್. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇನ್ನೊಂದು ಪ್ರಾಬ್ಲಮ್ ನೋಡಿ. ರೇ ಆಫ್ ಲೈಟ್ ಫಾಲ್ಸ್ ಆನ್ ಎ ಟ್ರಾನ್ಸ್ಪರೆಂಟ್ ಗ್ಲಾಸ್ ಸ್ಲ್ಯಾಬ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.62. ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಇಫ್ ದ ರಿಫ್ಲೆಕ್ಟೆಡ್ ರೇ ಆ್ಯಂಡ್ ದ ರಿಫ್ರಾಕ್ಟೆಡ್ ರೇ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್. ಈ ಎರಡು ರೇಸ್ಗಳು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿದ್ದರೆ, ಸೇಮ್ ಹಿಂದಿನ ಪ್ರಾಬ್ಲಮ್ ಥರನೇ ಇದೆಯಲ್ಲ, ಆಪ್ಷನ್ಸ್ ಈ ಥರ ಕೊಟ್ಟಿದ್ದಾರೆ. ಕೇಳಿರೋದೇನು ನಿಮಗೆ? ಇಫ್ ದ ರಿಫ್ಲೆಕ್ಟೆಡ್ ರೇ ಆ್ಯಂಡ್ ರಿಫ್ರಾಕ್ಟೆಡ್ ರೇಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಐಯನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ನಾವು ಡೈರೆಕ್ಟ್ ಏನು ಮಾಡುವ, ಹಿಂದಿನ ಎಕ್ಸ್ಪ್ರೆಷನಲ್ಲಿ ಬಂದಿತ್ತಲ್ಲ, ಎನ್ ಈಕ್ವಲ್ಸ್ ಟು ಟ್ಯಾನ್ ಐ, ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಈಗಲೇ ಗೊತ್ತಾಗೋಯ್ತಲ್ವ ಆನ್ಸರು. ಐ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎನ್. ಓಕೆ, ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ, 1.62. ದರ್ ಫೋರ್ ದ ಕರೆಕ್ಟ್ ಆನ್ಸರ್ ಈಸ್ ಐ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1.62. ದಟ್ಸ್ ಆಲ್. ಕರೆಕ್ಟಾ? ಓಕೆ, ನೆಕ್ಸ್ಟ್ ಒಂದು ಏನು ಕೇಳಿದರೆ, ದ ಟೈಮ್ ರಿಕ್ವೈರ್ಡ್ ಫಾರ್ ದ ಲೈಟ್ ಟು ಪಾಸ್ ಥ್ರೂ ಎ ಗ್ಲಾಸ್ ಸ್ಲ್ಯಾಬ್, ರಿಫ್ರಾಕ್ಟಿವ್ ಇಂಡೆಕ್ಸ್ 1.5, ಆಫ್ ಥಿಕ್ನೆಸ್ 4 mm. ಗ್ಲಾಸ್ ಸ್ಲ್ಯಾಬಿನ ಥಿಕ್ನೆಸ್ಸು 4 mm ಇದೆ. ಆ್ಯಂಡ್ ಸ್ಪೀಡ್ ಆಫ್ ಲೈಟ್ ಇನ್ ಫ್ರೀ ಸ್ಪೇಸ್ ಈಸ್ 3 × 10⁸ ಮೀಟರ್ ಪರ್ ಸೆಕೆಂಡ್. ಇಷ್ಟನ್ನು ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಇದರಲ್ಲಿ ಕರೆಕ್ಟ್ ಯಾವುದು ಅಂತ ನೋಡೋಣ. ಏನು ಮಾಡುವ ಈಗ ನಮಗೇನು ಬೇಕು ಕೇಳಿದ್ರೆ, ಈ ಸ್ಪೀಡನ್ನು ಕೊಟ್ಟು ಕೂಡಲೇ ನಮ್ಗೆ ಏನು ಅನಿಸುತ್ತೆ ಕೇಳಿದರೆ, ಸ್ಪೀಡಿಂದ ಮೀಡಿಯಮನ್ನು ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಸೊ ಫಸ್ಟು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ನ ಡೆಫಿನೇಷನ್ಗೆ ಹೋದರೆ ಎನ್ ಈಕ್ವಲ್ಸ್ ಟು ಸಿ ಬೈ ವಿ. ಓಕೆ, ನಮಗೆ ಸಿ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ವಿ ಫೈಂಡ್ ಔಟ್ ಮಾಡ್ಬೋದು, ಸ್ಪೀಡ್ ಇನ್ ದಟ್ ಮೀಡಿಯಮ್. ಸೊ ಹಾಗಾಗಿ ವಿ ಈಸ್ ಈಕ್ವಲ್ ಟು ಸಿ ಬೈ ಎನ್. ಓಕೆ, ವಿ ಅನ್ನು ಇಲ್ಲಿ ತೊಗೊಂಡ್ವಿ ನಾವು. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸನ್ನು, 3 × 10⁸ ಡಿವೈಡ್ ಬೈ 1.5. ಸೊ ಇಲ್ಲಿ ಗೆಟ್ ದ ವಿ ಈಕ್ವಲ್ಸ್ ಟು 2 × 10⁸ ಮೀಟರ್ ಪರ್ ಸೆಕೆಂಡ್. ವಿ ವ್ಯಾಲ್ಯೂ ಬಂತ. ಈ ವಿ ಅನ್ನೋದೇನು? ಸ್ಪೀಡ್ ಇನ್ ದ ಗ್ಲಾಸ್ ಮೀಡಿಯಮ್. ಇಲ್ಲಿ ಗ್ಲಾಸ್ ಅಂತ ಕೊಟ್ಟರಲ್ಲ, ಗ್ಲಾಸ್ ಸ್ಲ್ಯಾಬ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಲೈಟು ಈ ಸ್ಪೀಡಲ್ಲಿ ಮೂವ್ ಆಗುತ್ತೆ.
ಓಕೆ ಫೈನ್. ಈಗ ಸ್ಪೀಡ್ ಗೊತ್ತಾದಮೇಲೆ ನಮಗೆ ಡಿಸ್ಟೆನ್ಸ್ ಬೈ ಟೈಮ್, ವೆಲಾಸಿಟಿ ಆರ್ ಸ್ಪೀಡ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ. ಸೊ ನಮ್ಗೆ ಕೇಳಿರೋದೇನು, ವಾಟ್ ಈಸ್ ದ ಟೈಮ್ ರಿಕ್ವೈರ್ಡ್. ಸೊ ಟೈಮ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಆರ್ ವೆಲಾಸಿಟಿ. ಓಕೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ನಾವು ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದರೆ ದಟ್ ಈಸ್ 4 × 10⁻³ ಡಿಸ್ಟೆನ್ಸು. ಯಾಕೆ -3? mm ಕೊಟ್ಟಿದ್ದಾರೆ ನೋಡಿ. ಸೊ ಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ವೆಲಾಸಿಟಿಯನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವಿಲ್ ಗೆಟ್ ದ ಆನ್ಸರ್ 2 × 10⁻11 ಸೆಕೆಂಡ್. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಹಾಂ, ಈಗ ನೆಕ್ಸ್ಟ್ ಏನು ಮಾಡುವಾಗ ಕೇಳಿದರೆ ಬೇರೆ ತುಂಬ ಇದೆಯಲ್ಲ ಕಾನ್ಸೆಪ್ಟ್ ರೇ ಆಫ್ ಟಿಕ್ಸಲ್ಲಿ. ಮುಂದಿನ ಕಾನ್ಸೆಪ್ಟನ್ನು ತಗೊಂಡು ಮತ್ತೆ ಬರ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.